ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ದು ಟ್ವಿನ್ನಿಂಗ್ ಡೇ. ನಾವೆಲ್ಲರೂ ಟ್ವಿನ್ನಿಂಗ್ ಮಾಡಿದ್ದೀವಿ ನೋಡಿ. ಬನ್ನಿ ಬನ್ನಿ ಬನ್ನಿ, ನಾವೆಲ್ಲ ರೀಲ್ಸ್ ಮಾಡ್ತಾ ಇದ್ದೀವಿ ಗಾಯ್ಸ್. ಟ್ವಿನ್ನಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟು ಇನ್ನ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ, ಹಂಗಾಗಿ ಎಲ್ಲರೂ ಎಲ್ಲೋ ವಿತ್ ಬ್ಲ್ಯಾಕ್ ಚೀಸ್. ರೀಲ್ ಮಾಡೋಣ ಅಂತ ಹೋಗ್ತಿದ್ವಿ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ಕೊಂಡು ಎಲ್ಲರೂ ವ್ಲಾಗ್ಗೆ ಹಾಯ್ ಅಂತ ಹೇಳ್ತಿದ್ದಾರೆ. ರೀಲ್ ಮಾಡೋಕ್ಕೂ ಮುಂಚೆ ಟೈಮ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ ತಗೊಬಿಡೋಣ, ಹಿಂಗೂ ಟ್ವಿನ್ನಿಂಗ್ ಡೇ ಅಲ್ವಾ ಅಂತ ಹೇಳ್ಬಿಟ್ಟು ಫೋಟೋಸ್ ತಗೊಳ್ತಿದ್ವಿ. ಆ ಫೋಟೋಸ್ ತಗೊಳ್ಳೋವಾಗ ಪೊಸಿಷನ್ಸ್ ಚೇಂಜ್ ಮಾಡ್ಕೊಂಡ್ವಿ, ಎಷ್ಟೋ ಟೇಕ್ಸ್ ತಗೊಂಡ್ವಿ, ಆಗಲಿಲ್ಲ. ಲಾಸ್ಟಿಗೆ ಯಾವುದೋ ಒಂದು ಫೋಟೋನ ಚೂಸ್ ಮಾಡ್ಕೊಂಡ್ವಿ. ಇದೇ ನೋಡಿ ಬ್ಲೂಪರ್ ಆಫ್ ದಿ ರೀಲು. ಫೈನಲ್ ವಿಡಿಯೋ ನೋಡಿದಾಗ ಹಬ್ಬ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಈಸಿಯಾಗಿ ಮಾಡಿದ್ದಾರೆ ಅನಿಸುತ್ತೆ. ಆದರೆ ಹಿಂದೆ ಎಷ್ಟೊಂದು ಟೇಕ್ಸ್ ತೊಗೊಂಡಿರ್ತಾರೆ ಅಂತ ಬ್ಲೂಪರ್ಸ್ ನೋಡಿದಾಗಲೇ ಗೊತ್ತಾಗೋದು. ಅಂತೂ ಇಂತೂ ಒಂದು 2-3 ಟೇಕ್ ಆದಮೇಲೆ ಒಂದು ವಿಡಿಯೋ ಫೈನಲ್ ಆಗಿ ಚೆನ್ನಾಗಿ ಬಂತು. ಎಲ್ರಿಗೂ ಖುಷಿ ಆಯಿತು. ಈ ರೀಲ್ ಮುಗ್ದಾದ್ಮೇಲೆ ಇನ್ನೊಂದು ರೀಲ್ಗೂ ಪ್ರಿಪೇರ್ ಆಗಬೇಕಾಗಿತ್ತು. ಆ ರೀಲಲ್ಲಿ ಏನು ತುಂಬ ಇರಲಿಲ್ಲ, ಬರೀ ಆ್ಯಕ್ಟ್ ಅಷ್ಟೇ. ಸುಮ್ಮನೆ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಅದನ್ನೆಲ್ಲ ರೀಅರೇಂಜ್ ಮಾಡಿದ್ರೆ ನಮ್ಮ ವಿಡಿಯೋ ಕಂಪ್ಲೀಟ್ ಆಯಿತು ಅಷ್ಟೇ. ಇದೇ ನಮ್ಮದು ಲಾಸ್ಟ್ ಟೇಕ್, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಈ ವಿಡಿಯೋ ಆಗಿದ ತಕ್ಷಣ ಇನ್ನೊಂದು ರೀಲಲ್ಲಿ ಒಬ್ಬೊಬ್ರು ಒಂದೊಂದು ಆ್ಯಕ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಎಲ್ಲರೂ ಸ್ಪ್ಲಿಟ್ ಆಗಿದ್ವಿ. ನಾವಿದ್ದಿದ್ದು 7 ಜನ ಅಲ್ವಾ, ಅದಕ್ಕೆ 2 6 ಮೆಂಬರ್ಸು. ಅದಾದಮೇಲೆ ಒಬ್ಬರು ಇನ್ನೊಂದು ಆ್ಯಕ್ಟ್ ಮಾಡಬೇಕಾಗಿತ್ತು. ಇದಕ್ಕೆ ನಮಗೆ ಪೇಪರ್ ಫ್ಲವರ್ಸ್ ಬೇಕಿತ್ತು, ಯಾಕಂದರೆ ತುಂಬ ಲೈಟ್ ವೆಯ್ಟ್ ಇತ್ತು. ಆದರೆ ನಮ್ಗೆ ಅದು ಸಿಗಲೇ ಇಲ್ಲ ನಮ್ಮ ಕ್ಯಾಂಪಸ್ಸಲ್ಲಿ. ಅದಕ್ಕೆ ಇದ್ದಿದ್ದೂದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಎತ್ಕೊಂಡಿದ್ದೀವಿ. ಅದಕ್ಕೆ ಆ್ಯಕ್ಟ್ ಅಷ್ಟೊಂದು ಕ್ಲೀನಾಗಿ ಬಂದಿಲ್ಲ, ಬಟ್ ಓಕೆ ಫೈನ್. ರೀಲ್ ಮಾಡಿದ್ದು ಕಂಪ್ಲೀಟ್ ಆಯಿತು, ಫೋಟೋಶೂಟು ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾವುಗಳೆಲ್ಲ ಬಂದು ಕೂತ್ಕೊಂಡ್ವಿ ಕ್ಯಾಂಟೀನ್ ಹತ್ರ. ಅಲ್ಲಿ ನಮ್ಮ ಫ್ರೆಂಡು ಡ್ಯಾನ್ಸ್ ಕಾಂಪಿಟೇಷನ್ಗೆ ರೆಡಿ ಆಗ್ತಿದ್ರು, ಸ್ವಲ್ಪ ಮೇಕಪ್ ಮಾಡಿಸ್ಕೊತಿದ್ರು. ಸೋಲೋ ಕಾಂಪಿಟೇಷನ್ ಇತ್ತು ಅವತ್ತಿನ ದಿನ, ಹಂಗಾಗಿ ಸ್ವಲ್ಪ ಮೇಕಪ್ ವಿತ್ ಹೇರ್ ಸ್ಟೈಲ್ ಮಾಡಿಸ್ಕೊತಿದ್ರು. ನಾವುಗಳೆಲ್ಲ ಅವ್ರನ್ನ ನೋಡ್ತಾ ಇದ್ವಿ. ಅದಾದಮೇಲೆ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗಬೇಕಾಗಿತ್ತು. ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ನಮ್ಮ ಸರ್ ನಮಗೆ ಫೋನ್ ಮಾಡಿ ಬನ್ನಿ ಎಲ್ಲಿದ್ದೀರಾ ಕ್ಲಾಸ್ಗೆ ಅಂತ ಕಾಲ್ ಮಾಡಿದರು. ಹಾಗಾಗಿ ಬೇಗ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ವಿ. ವರ್ಷಕ್ಕೊಂದ್ಸತಿ ಬರೋ ಫೆಸ್ಟು. ಕ್ಲಾಸಸ್ ಇಟ್ಟರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಬರುತ್ತೆ. ನಮಗೂ ಹಾಗೆ ಇಂಟ್ರೆಸ್ಟ್ ಇಲ್ಲ. ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ಆದರೆ ನಮ್ಮನ್ನ ಬಿಡಲೇ ಇಲ್ಲ ನೋಡೋಕ್ಕೆ. ಹಾಗಾಗಿ ಕ್ಲಾಸಲ್ಲಿ ಬಂದಿದ್ದ ಟೀಚರ್ಸ್ಗೆಲ್ಲ ಪಾಠ ಮಾಡಬೇಡಿ ಅಂತ ಹೇಳಿ ಇಲ್ಲಿ ನಮ್ಮನ್ನ ಆಡಕ್ಕೆ ಬಿಟ್ಟಿದ್ರು. ಅದಕ್ಕೆ ನಾವೆಲ್ಲ ಅಂತಾಕ್ಷರಿ ಆಡ್ತಿದ್ವಿ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಿಂಗೆ ಆಡ್ಕೊಂಡು ಕೂತಿದ್ವಿ. ಸೋಲೋ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಹೇಳ್ಬಿಟ್ಟು ಟೀಚರ್ಸ್ನೆಲ್ಲ ಕೇಳಿದ್ವಿ, ಬಿಡಲಿಲ್ಲ. ಲೆಟರು ಬರ್ದ್ವಿ ಪರ್ಮಿಷನ್ ತಗೊಳ್ಳೋಣ ಅಂತ, ಆದರೂ ಬಿಡಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಬ್ರೇಕ್ ಸಿಕ್ತು, ಹೊಟ್ಟೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಡ್ಯಾನ್ಸ್ ನೋಡಬೇಕು ಅಂತ ನಾವು ಅಷ್ಟೆಲ್ಲ ಪೇಚಾಡ್ಕೊಂಡು ನೋಡಿದ್ರೆ ಅವ್ರದ್ದೇ ಫಸ್ಟ್ ಇತ್ತು, ಅವ್ರದ್ದು ಹಾಗೆ ಹೋಗಿತ್ತು. ಹಂಗಾಗಿ ಎಷ್ಟಿದೆಯೋ ಅಷ್ಟನ್ನು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಲಾಸ್ಟಿಗೆ ಯಾರೂ ಇಲ್ಲದೆ ಇರಬೇಕಾದ್ರೆ ಅವ್ರ ಕೈಲಿ ಮತ್ತೆ ಆಡಿಸಿ ನಾವು ನೋಡಿಕೊಂಡು ವಾಪಸ್ ಬಂದ್ವಿ. ಇಲ್ಲಿ ಮಾಡ್ತಿರೋರು ಬಂದು ನಮ್ಮ ಡಿಪಾರ್ಟ್ಮೆಂಟ್ ಜೂನಿಯರ್ ಆಗಿದ್ರು. ತುಂಬ ಚೆನ್ನಾಗಿ ಮಾಡ್ತಿದ್ರು. ಇವರು ಕ್ಲಾಸಿಕಲ್ ಡ್ಯಾನ್ಸರ್ ಅಂತೆ. ಅದು ಅವ್ರು ಮಾಡೋ ವೇನಲ್ಲೇ ಗೊತ್ತಾಗ್ತಿತ್ತು ಅವ್ರು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ. ಅಷ್ಟು ಕರೆಕ್ಟಾಗಿ ಕ್ಲೀನಾಗಿ ಮಾಡ್ತಿದ್ರು. ಏನೋ ಕಥೆನ ಹೇಳ್ತಿದ್ರು ಡ್ಯಾನ್ಸ್ ಮುಖಾಂತರ. ಇವರೇ ನೋಡಿ ನಮ್ಮ ಫ್ರೆಂಡು ಡ್ಯಾನ್ಸ್ ಮಾಡಿದವರು. ಫಸ್ಟ್ ಇವ್ರು ಮಾಡಿದ್ರು, ಬಟ್ ನಾವು ಇರಲಿಲ್ಲ ಆ ಟೈಮಲ್ಲಿ ನೋಡೋಕ್ಕೆ. ಹಾಗಾಗಿ ಲಾಸ್ಟ್ ತನಕ ಕಾಯಿಸಿ ಎಲ್ಲರೂ ಹೊರಟೋದ್ರು ಆಡಿಟೋರಿಯಮಿಂದ. ಅದಾದಮೇಲೆ ನಾವುಗಳು ರಿಕ್ವೆಸ್ಟ್ ಮಾಡಿ ಅವ್ರಿಗೋಸ್ಕರ ಸಾಂಗ್ ಹಾಕಿಸಿ ನಾವು ನೋಡಬೇಕು ಅಂತ ಹೇಳಿ ಅವ್ರ ಕೈಲಿ ಡ್ಯಾನ್ಸ್ ಮಾಡಿಸಿದ್ವಿ. ಸಾಕಾಗಿತ್ತು ಆಲ್ರೆಡಿ ಒಂದು ಟೈಮ್ ಮಾಡಿ, ಬಟ್ ಮಾಡು ಅಂತ ಪ್ಲೀಸ್ ಅಂತ ಕೇಳಿಕೊಂಡು ಎಲ್ಲರೂ ಮಾಡಿಸಿದ್ವಿ. ನಮಗೆ ಆಫ್ಟರ್ನೂನ್ ಕ್ಲಾಸಸ್ ಇರಲಿಲ್ಲ. ಆಫ್ಟರ್ನೂನ್ ವಾಲಿಬಾಲ್ ಕಾಂಪಿಟೇಷನ್ ಇತ್ತು. ಅದನ್ನೆಲ್ಲ ಕಂಪ್ಲೀಟಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಗ್ರೌಂಡಿಗೆ ಬಂದಿದ್ವಿ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಟೈಮ್, ಐಸ್ ಕ್ರೀಮ್ ತಂದಿದ್ದು ನಮ್ಮ ಫ್ರೆಂಡು, ಅದನ್ನು ತಿಂತಾ ಇದ್ವಿ. ಅದಾದಮೇಲೆ ವಾಲಿಬಾಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಇದ್ರದ್ದು ತುಂಬ ಕ್ಲಿಪ್ಪಿಂಗ್ಸ್ ಇಲ್ಲ, ಆದರೆ ವಿನ್ ಆಗೋ ಟೈಮಲ್ಲಿ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಇವೆಲ್ಲ. ಲಾಸ್ಟ್ ಮ್ಯಾಚ್ ಇತ್ತು. ನಾವುಗಳೆಲ್ಲ ಚೇರ್ ಮಾಡ್ತಾಯಿದ್ವಿ ಅವ್ರಿಗೆ, ಆಡಿ ಅಂತ ಹೇಳ್ಬಿಟ್ಟು. ವಿನ್ನಿಂಗ್ ಅಲ್ಲೇ ಇತ್ತು, ಆದರೂ ಹೇಳೋಕ್ಕಾಗಲ್ಲ ಅಲ್ವಾ, ಗೇಮ್ ಹೆಂಗೆ ಬೇಕೋ ಟರ್ನ್ ಆಗ್ಬೋದು. ಅದಕ್ಕೆ ಕಾಯ್ತಿದ್ವಿ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಲಾಸ್ಟ್ 1 ಪಾಯಿಂಟ್ ಇತ್ತು ನಮ್ಮ ಕಡೆ, ಗೇಮ್ ಪಾಯಿಂಟ್ ಆಗಿತ್ತು. ಅದಕ್ಕೆ ಆಡ್ತಿದ್ರು, ಕಾಯ್ತಿದ್ವಿ ಯಾವಾಗ ವಿನ್ ಆಗ್ತಾರೆ ಅಂತ. ಅಂತೂ ಇಂತೂ ಮುಗೀತು. ಎಕ್ಸೈಟ್ಮೆಂಟಲ್ಲಿ ಎಲ್ಲ ಹೋಗ್ಬಿಟ್ವಿ. ಅದಾದಮೇಲೆ ಹಿಂದಕ್ಕೆ ಬಂದ್ವಿ. ವಿನ್ ಆದಮೇಲೆ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ ಇಲ್ಲಿ ನೋಡಿ. ಯಾವುದನ್ನು ಮ್ಯೂಟ್ ಮಾಡಿಲ್ಲ, ಹೇಗಿದೆಯೋ ಹಾಗೆ ಇಟ್ಟಿದ್ದೀನಿ. ಯಾಕಂದರೆ ಯಾವ ರೀತಿ ಎಕ್ಸೈಟ್ಮೆಂಟಲ್ಲಿದ್ವಿ, ಯಾವ ರೀತಿ ಖುಷಿ ಆಯಿತು, ಹೆಂಗೆಲ್ಲ ಕಿರ್ಚಿದ್ವಿ ಅಂತ ನೋಡಿ.
ಇಂಜಿನಿಯರಿಂಗ್ ಅಂದರೆ ಕಾಮನ್ ಅಲ್ವಾ, ಡಿಪಾರ್ಟ್ಮೆಂಟ್ ಆಡಿದ್ವಿ. ಹಂಗಾಗಿ ನಮ್ಮ ಡಿಪಾರ್ಟ್ಮೆಂಟ್ ವಿನ್ ಆಗಿರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಏರೋನಾಟಿಕಲ್, ಅದಕ್ಕೆ ಎ ಇ ಅಂತ ಕಿರಿಚ್ತಿದ್ವಿ ಅಷ್ಟೆ. ಖುಷಿಗೆ ಲಿಮಿಟ್ ಅನ್ನೋದೇ ಇರಲಿಲ್ಲ, ಅಷ್ಟು ಖುಷಿಯಾಗಿದ್ರು ಎಲ್ಲರೂ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಲೆಕ್ಚರರ್ಸ್ನೂ ಬಿಟ್ಟಿಲ್ಲ, ಅವ್ರಗಳ ಹೆಸರು ಕರೆಯೋದು ಜೈ ಅನ್ನೋದು, ಇದೇ ಆಗಿತ್ತು ಬರೀ ನಮ್ಮದು.